ಸಮಾಧಿಯಿಂದ ಮುಂಜಿಸಿ ತಿನ್ನದಲ್ಲ, ಅದಲ್ಲ ಸ್ವಾಮಿ. ಮುಂಜಿಸುವುದು ಬೇರೆ. ಮುಂಜಿಸಿದ್ದೇನೆ. ಈಗ ನೀವು ಹೇಳುದು ಹೌದು, ಸರಿಯಾಗಿ ಊಟ ಮಾಡಿದ್ದ ಹೌದು. ಮಿತ್ರನ ಮದುವೆ ಆಯ್ತಲ್ಲ, ಮದುವೆ ಊಟ ಬಹಳ ಒಳ್ಳೆದಿತ್ತು. ಹೌದಾ? ಸರಿಯಾಗಿ ಊಟ ಮಾಡಿದೆ. ಆದ್ರೆ ಏನ್ ಮಾಡುವ ಹೇಳಿ, ನಿದ್ದೆ ಬರುವುದಿಲ್ಲ. ಯಾಕೆ? ಕಾರಣ ನೀವು ಹೇಳಿದ್ರು ಪಿತ್ತ. ಪಿತ್ತ 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 ಹೌದು. ಯಾವ ಪಿತ್ತ? ನಿದ್ದೆ ಬಿಟ್ಟಾಗುದಿಲ್ಲ ಆ ಪಿತ್ತ ಅಲ್ಲ, ನಮಗೆ ಕಾಮದ ಪಿತ್ತ. ಆವತ್ತಲ್ಲಿ ನೋಡಿದ್ನಲ್ಲ, ಅವಳು ಬೇರೆ ಯಾರು ಅಲ್ಲ. ಕಡೆಗೆ ಎಂತ ಆಯ್ತು ಅದೇ ಸಮಸ್ಯೆ ಇದ್ದೆ. ಈಗ ಎಂತ ಕೇಳಿದ್ರೆ ಅವಳು ಯಾರಂತಲೇ ಗೊತ್ತಾಗಿಲ್ಲ ನಮ್ಗೀಗ. ಎಲ್ಲ ಹುಡುಕುದು ಅವಳನ್ನ. ಅವರೊಟ್ಟಿಗೆ ಅವಳು ಇದ್ಲು ಎಂಬ ಮಾತ್ರಕ್ಕೆ ಅವಳು ಸಕ್ಕಿ ಇರಬಹುದು. ಅಲ್ಲ, ಇಲ್ಲಿ ಅವಳು ಮುತ್ತುಂಟು. ಇಲ್ಲಿ ಮದುವೆ ಮನೆಗೂ ಸಿಗ್ಲಿಲ್ಲ, ಎಲ್ಲೇ ಹುಡುಕಿದ್ರು ಸಿಗ್ಲಿಲ್ಲ ಮಾರಾಯ. ಕಡೆಗೆ ಎಂತ ಮಾಡಿದೆ? ಬಿಡ್ಲಿಲ್ಲ. ರಾತ್ರಿ ಹೊತ್ತು ಸಿಗ್ಬಹುದು ಅಂತ ಹುಡುಕ್ಲಿಕ್ಕೆ ಹೊರಟೆ. ರಾತ್ರಿ ಹುಡುಕ್ತೀರ? ಹೌದು. ಎಲ್ಲ ಮಲಗಿದ್ರ, ಎಲ್ಲ ಮುಸುಕ್ ತೆಗಿತಾ ಹೋದೆ. ಕೊನೆ ಮುಸುಕ್ ತೆಗೆದ ತಕ್ಷಣ ಒಬ್ಬ ಬಿದ್ದೋಯ್ತು ನೋಡಿ. ಒಬ್ಬೆ ಎಂತ ಎಂತ ಅಂದ್ರೆ ಯಾರಾದ್ರೂ ಓಡ್ಬೇಡ್ರಪ್ಪ, ನನ್ ಬರತ್ತೇರಿ ಮಾಡಿ ಸಾಯ್ತಾ ಇವ. ಅಲ್ಲ ಅವಳಿಗೆ ಹೇಗೆ ಗೊತ್ತಾಯ್ತದೆ? ಎಂತ ಮಾತಾಡೋದು ನಾವು ಬಲತ್ಕಾರಕ್ಕೆ ಹೋದವನ? ನಾವು ಮುಸುಕು ತೆಗೆದ್ ಯಾರದ್ದು? ಅಜ್ಜಿ ಮಾರ್ರೆ, ಅಜ್ಜಿ ಬೊಬ್ಬೆ ಹಾಕಿದ್ದಲ್ವಾ. ಮತ್ತೆ ನಿಲ್ಲೇ ಇಲ್ಲ, ಅಲ್ಲಿಂದ ಕುಟ್ಟಿ ಹಾರಿದನು. ನಿದ್ರೆ ಬೀಳ್ತಿತ್ತಲ್ಲ, ನಿತ್ರ ಗಂಡ ಹತ್ರ ಇತ್ತು. ಹಾಗೆ ಅವಳು ಹುಡುಕುತ್ತಾ ಇಲ್ಲಿವರೆಗೆ ಬಂದೆ, ಎಲ್ಲೂ ಸಿಗುದಿಲ್ಲ. ನೋಡುವ, ಮುಸ್ಸಂಜೆ ಹೊತ್ತಲ್ವಾ, ಈ ದಾರಲ್ಲೇ ಮುಂದೆ ಹೋಗುವ, ನೋಡುವ. ನೀರನಿ ನೀನಿಲ್ಲದೆ ಕ್ಷಣವಯ್ಯಾರಿಯ ಮುಗದೋರೆ, ಯಾರಿ ನೀರ ನೀರಿಲ್ಲದೆ ಕ್ಷಣವಯ್ಯಾರಿಯ ಮುಗದೋರೆ, ವಯ್ಯಾರಿಯ ಮುಗದೋರೆ. ಸೂರ್ಯನು ಮುಳುಗುವ ವೇಳೆಯುಳಿ ಕ್ಷಣ, ಸೂರ್ಯನು ಮುಳುಗುವ ವೇಳೆಯುಳಿ ಕ್ಷಣ, ಯಾರನ್ನು ಹುಡುಕುತ್ತ ನೀ ಹೊರಡಿ, ಯಾರನ್ನು ಹುಡುಕುತ್ತ ನೀ ಹೊರಡೆ, ಯಾರನ್ನು ಹುಡುಕುತ್ತ ನೀ ಹೊರಡೆ, ಯಾರನ್ನು ಹುಡುಕುತ್ತ ನೀ ಹೊರಡೆ, ಯಾರನ್ನು ಹುಡುಕುತ್ತ ನೀ ಹೊರಡೆ. ಏನು ನೀನು ಯಾರು, ನಿನ್ನ ಹೆಸರೇನು ನನಗೆ ಗೊತ್ತಿಲ್ಲ. ಅವತ್ತು ನೋಡಿದ್ದೆ ಬಿಟ್ರೆ ಹೆಸರುಗಳಿದ್ರೆ ಗೊತ್ತಿಲ್ಲಲ್ಲ, ಆಗ ಹೀಗೆ ಕರಿಬೇಕಾಯ್ತು ಅಲ್ವೇ? ಏನು ಆಶ್ಚರ್ಯ. ಸಂಜೆ ಹೊತ್ತು, ಈ ಮುಸ್ಸಂಜೆ ಹೊತ್ತಿಗೆ ಒಬ್ಬಳೆ ಹೀಗೆ ಹೋಗ್ತಂತೆ. ಆದ್ರೆ ಯಾರು ಹುಡುಕ್ತಾ ಹೊರಟಿದ್ದೆ, ಎಲ್ಲಿ ಹೊರಟಿದ್ದೆ ಎಲ್ಲವನ್ನು ಹೇಳ್ತೀಯಾ? ಹೇಳ್ಬೇಕಾ? ಚಿನ್ನ ದೂರನು ಆವುದೇ ದುರವನ್ನು ಗೈಯದೆ, ನಾಶಗೈದಿಯ ಗಣ್ಯನಾದನ ಪಿತನ ಶೋಧಿಸಲೆನುತ ಹೊರಟಿಯೇನೋ. ಈತನುವ ಆತನಿ ಅರ್ಪಿಸಿ, ಎನ್ನೀತನುವ ಆತನಿ ಅರ್ಪಿಸಿ, ಮೋದವ ಪಡೆವೆ, ಅರ್ಪಿಸಿ ಮೋದವ ಪಡೆವೆ. ಹೇಳ್ತೇನೆ, ಆದ್ರೆ ಹೇಳುವಲ್ಲಿ ನಾನು ಒಗಟಿನ ರೂಪದಲ್ಲಿ ಹೇಳ್ತೇನೆ. ಒಗಟು ನೀವು ಅದನ್ನು ಬಿಡಿಸ್ಬೇಕು. ಬಿಡಿಸುವ ದೊಡ್ಡ ವಿಷಯ ಅಲ್ಲ. ಹೌದಾ? ಎಂತ ಹೇಳ್ತಲ್ಲ ಅವಳು. ಒಗಟು ಒಗಟು. ಅದೇ ಅದೇ, ನೀವೆಷ್ಟು ಬುದ್ಧಿವಂತ ತಿಳ್ಕೊಳ್ಬೇಕು. ನನ್ನ ಬುದ್ಧಿಯ ಸವಾಲು, ಪ್ರಶ್ನೆ ಇಲ್ಲ. ನೋಡುವ. ಚಿನ್ನ ದೂರನು ಯಾವುದೇ ದುರವನ್ನು ಗೈಯದೆ ಸರ್ವವನ್ನು ನಾಶ ಮಾಡಿದ ಗಣ್ಯನಾಥನ ಪಿತನ ನಾ ಹುಡುಕುತ್ತಲಿ ಹೊರಟೆ. ನನ್ನೀತನುವನ್ನು ನನ್ನ ವಿಷಯ ಬೇಡ, ನನ್ನ ವಿಷಯ ಮತ್ತೆ ಇಟ್ಕೊಳ್ಳುವ. ನನ್ನ ವಿಷಯ ಬೇಡ, ಅವನಿಗೆ ಅರ್ಪಿಸ, ಅವನಿಗೆ ಅಲ್ಲೇ ಮಾಡ್ಕೊಳ್ಳೋದ್ರ ಬಗ್ಗೆ. ಚಿನ್ನದೂರು, ಚಿನ್ನದೂರನ್ನು ಯಾವುದೇ ದುರವನ್ನು ಗೈಯದೆ ಸರ್ವವನ್ನು ನಾಶ ಮಾಡಿದ ಗಣ್ಯನಾಥನ ಪಿತನ ಹುಡುಕುತ್ತಲಿ ಹೊರಟಿಯೇ. ಚಿನ್ನದೂರು ಅಂದ್ರೆ ಯಾವುದು? ಯಾವುದು? ಚಿನ್ನದ ಊರು. ಚಿನ್ನದ ಊರು. ಬಂಗಾರಮಕ್ಕಿ.
ಅದಲ್ಲ ಬಂಗಾರ ಮುಕ್ತ ಅಲ್ಲ ಅದಲ್ಲ ನೀವು ಬೇರೆ ಚಿನ್ನದು ಸೌಳಲಂಕೆ ಹಾ ಹೌದು ಹೌದಾ ಚಿನ್ನ ದೂರನು ಯಾವುದೇ ದುರವನ್ನು ಗೈಯದೆ ಸರ್ವವನ್ನು ನಾಶ ಮಾಡಿದವ ಯಾರು? ಯಾರು? ಹೌದಾ? ಹಿರಿಯರಿಗೆ ಗೊತ್ತಾಯ್ತು ನೋಡಿ. ಹನುಮಂತ. ಹನುಮಂತ ಹೌದಾ? ಹನುಮಂತ ಹನುಮಂತ ನಿಮ್ಮ ಅಪ್ಪ ಹನುಮಂತ. ಹನುಮಂತ ಹನುಮಂತ ಅಂದ್ರೆ ಬೆಂಕಿಯಿಂದ ಸರ್ವವನ್ನು ನಾಶ ಮಾಡಿದ್ದಾನೆ, ದುರವನ್ನು ಮಾಡದೆ. ಗಣ್ಯನ ಆತನ ಪಿತನ. ಹೌದು. ಅವರ ಅಪ್ಪ ಯಾರು? ಯಾರು? ಓ ಗಾಳಿ. ಗಾಳಿ ವಾಯುದೇವ. ವಾಯುದೇವ ಅವನು ಹುಡುಕ್ತಾ ಹೊರಟಿಯಾ? ಅಂದ್ರೆ ವಾಯು ವಿಹಾರ ಹೊರಟದ್ದು. ಅವನಿಗೆ ನಿನ್ನ ತನ್ನನ್ನು ಅರ್ಪಿಸುವುದು. ಅರ್ಪಿಸಿ, ದೊಡ್ಡ ವಿಷಯ ಅಲ್ಲ, ಏನ್ ಸಮಸ್ಯೆ ಆಗುದಿಲ್ಲ. ಇರಲಿ, ನಿನ್ನ ಹೆಸರೇನು? ನನ್ನ ಹೆಸರ ಇದನ್ನು ನಾನು ಒಗಟಿನ ರೂಪದಲ್ಲೇ ಹೇಳ್ತೇನೆ. ಎಲ್ಲ ಒಗಟೆಯ? ನಮ್ದೆಲ್ಲ ಒಗಟೆ. ಆಯ್ತಪ್ಪ, ಒಗಟು ಹೇಳಿ ಹೇಳು. ಭೂಮಿಯಲ್ಲುಂಟು ಮಣ್ಣಲ್ಲ. ಸಗಣಿ. ಸಗಣಿ ನಿಮ್ ತಲೆ ಅಲ್ಲ, ಮತ್ತೆ ಅಂತ ಹೇಳು. ಭೂಮಿಯಲ್ಲಿ ಉಂಟು ಮಣ್ಣಲ್ಲ ಹೇಳಿದ್ರೆ ಸಗಣಿ. ಅದೆಲ್ಲ ಮುಂದುಂಟು. ಒಂದುಂಟ. ಗಿಡದಲ್ಲುಂಟು ಹೂವಲ್ಲ. ನಾನು ಯಾರು? ಭೂಮಿಯಲ್ಲಿ ಉಂಟು ಮಣ್ಣಲ್ಲ, ಗಿಡದಲ್ಲುಂಟು ಕಾಯಲ್ಲ, ಹೂವಲ್ಲ. ಕಾಯುವಲ್ಲ, ಹೂವಲ್ಲ. ಯಾರು? ನಾನು ಯಾರು? ನೀನೇ. ನಾನೇ ಅಲ್ಲ. ಮತ್ತೆಂತದ್ದೇ ಹೀಗೆ ಹೇಳಿದ್ರೆ ಹಾಗೆ ಅರ್ಥ ಆಗ್ತದ? ಅದ್ರಲ್ಲಿ ನನ್ನ ಹೆಸರುಂಟು. ಹೆಸರಂತ ಹೇಳಿದ್ರೆ ನೀನು ಸೂಚ್ಯವಾಗಿ ಹೇಳ್ರೆ ಹೇಳ್ಬಹುದು. 3 ಅಕ್ಷರ ಉಂಟು. 3 ಅಕ್ಷರ. ನನ್ನ ಹೆಸರಿನ ಮೊದಲನೇ ಅಕ್ಷರವು ಕೊನೆಯ ಅಕ್ಷರವು ಒಂದೇ. ಮೊದಲ ಅಕ್ಷರ ಕೊನೆಯ ಅಕ್ಷರ ಒಂದೇಯಾ? ಕಿಟಕಿ. ಕಿಟಕಿ ಅಂತ ಒಂದು ಹೆಸರು ಇರ್ತದೆ. ಅಕ್ಷರ ಒಂದೇ ಅಲ್ಲ? ಅದಲ್ಲ, ಬೇರೆ. ನಯನ. ಅದಲ್ಲ. ನಯನ. ನಯನ ಅಲ್ಲ, ಅದಲ್ಲ. ಕಿಟಕಿಯಲ್ಲಿ ನಯನ. ಕನಕ. ಹೌದು. ಮದುವೆ ಆಗಲ್ಲ. ಮದುವೆ ಆಗ್ಬೇಕು ಅಂತಾದ್ರೆ ನಾನ್ ಮದುವೆ ಗೊತ್ತ ಹುಡುಗ ಹೀಗೆ ಇರ್ಬೇಕು ಅಂತ ಉಂಟು. ನೀನು ಮದುವೆ ಆಗ ಹುಡುಗ ಹೀಗೆ ಇರ್ಬೇಕು ಅಂತ ಉಂಟಾ? ಹೌದು. ಎಂತವನಾಗಿರ್ಬೇಕು? ಎಂತ ಗೊತ್ತುಂಟ? ಚೆನ್ನಿಗನಿರಬೇಕು ಗಂಡ, ಚೆನ್ನಿಗನಿರಬೇಕು ಚೆಲುವ, ಚೆನ್ನಿಗನಿರಬೇಕು. ಚೆನ್ನಿಗನಿರಬೇಕು ಗಂಡ, ಚೆನ್ನಿಗನಿರಬೇಕು. ಎನ್ನ ಕನಸಿನ ಗಂಡನು ಚೆಲುವ, ಚೆನ್ನಿಗನಿರಬೇಕು. ಎನ್ನ ಕನಸಿನ ಚೆಲುವನು ಗಂಡ, ಚೆನ್ನಿಗನಿರಬೇಕು. ಗಂಡ ಚೆನ್ನಿಗನಿರಬೇಕು. ಮುಂಜಾನೆ ಬೇಗದಿ ಏಳುತ್ತಲಡುಗೆಯ ಸಿದ್ಧಗೊಳಿಸಬೇಕು. ಮುಂಜಾನೆ ಬೇಗದಿ ಏಳುತ್ತಲಡುಗೆಯ ಸಿದ್ಧಗೊಳಿಸಬೇಕು. ಅಡುಗೆಯ ಸಿದ್ಧಗೊಳಿಸಬೇಕು. ಮುಂಜಾನೆ ಬೇಗದಿ ಏಳುತ್ತಲಡುಗೆಯ ಸಿದ್ಧಗೊಳಿಸಬೇಕು. ಕೆಲಸವ ಅವನೇ ಮಾಡಬೇಕು. ಕಸ ಗುಡಿಸಬೇಕು, ಕಸ ಗುಡಿಸಬೇಕು. ಒಳಗಡೆ ಕಸ ಗುಡಿಸಬೇಕು, ಹೊರಗಡೆ ಕಸ ಗುಡಿಸಬೇಕು. ಹೊರಗಡೆ ಕಸ ಗುಡಿಸಬೇಕು. ಅಂತವನಿರಬೇಕು ಗಂಡ, ಅಂತವನಿರಬೇಕು. ಅಂತವನಿರಬೇಕು ಗಂಡ, ಅಂತವನಿರಬೇಕು. ಒಪ್ಪಿದೆ ನೆಲೆ ಕನಕ, ಇದಕ್ಕೂ ಒಪ್ಪಿದೆ ನೆಲೆ ಕನಕ. ಒಪ್ಪಿದೆ ನೆಲೆ ಕನಕ, ಇದಕ್ಕೆ ಒಪ್ಪಿದೆ ನೆಲೆ ಕನಕ. ಒಪ್ಪುತ್ತ ನಿನ್ನಯ ಗಂಡನಾಗುತ್ತ ಇಪ್ಪೆನು ಕೊನೆತನಕ, ಇಪ್ಪೆನು ಕೊನೆತನಕ. ಮುಂಜಾನೆ ಬೇಗದಿ ಏಳುತ್ತಲಡುಗೆಯ ನಾನೇ ಮಾಡುವೇನು. ಅಡಿಗೆ ಮಾಡ್ಲಿಕ್ಕೆ ಬರ್ತದ? ಮುಂಜಾನೆ ಬೇಗದಿ ಏಳುತ್ತ ಅಡುಗೆಯ ಸಿದ್ಧಗೊಳಿಸುವೇನು. ಅಡುಗೆಯ ಸಿದ್ಧಗೊಳಿಸುವೇನು. ಮುಂಜಾನೆ ಬೇಗದಿ ಏಳುತ್ತ ಅಡುಗೆಯ ಸಿದ್ಧಗೊಳಿಸುವೇನು. ಅಡುಗೆಯ ನಾನೇ ಮಾಡುವೇನು, ಕೆಲಸವ ನಾನೇ ಮಾಡುವೇನು. ಕಸ ಗುಡಿಸುವೇನು.
ಕಸ ಗುಡಿಸುವೇನು ಕಸ ಗುಡಿಸುವೇನು ಒಳಗಡೆ ಕಸ ಗುಡಿಸುವೇನು ಒಳಗಡೆ ಕಸ ಗುಡಿಸುವೇನು ಹೊರಗಡೆ ಕಸ ಗುಡಿಸುವೇನು ಹೊರಗಡೆ ಕಸ ಗುಡಿಸುವೇನು ನಾನು ಹೇಳಿದ್ದು ರಸ್ತೆ ಕಸ ಗುಡಿಸಿದ್ದೆ ಅದು ಹೊರಗಡೆ ಕಸ ಗುಡಿಸ್ಬೇಕು ಅಂತ ಅಥವಾ ದೊಡ್ಡದಾಗಬೇಕಲ್ಲ ಅದಕ್ಕೆ ಅಂಗಳದ ಕಸ ಹೊರಗಡೆ ಕಸ ಗುಡಿಸುವೇನು ಒಪ್ಪಿದೆ ನೆಲೆ ಕನಕ ಇದಕ್ಕೂ ಒಪ್ಪಿದೆ ನೆಲೆ ಕನಕ ಒಪ್ಪುತ್ತ ನಿನ್ನಯ ಗಂಡನಾಗುತ್ತ ಇಪ್ಪೆನು ಕೊನೆ ತನಕ ಒಪ್ಪುತ್ತ ನಿನ್ನಯ ಗಂಡನಾಗುತ್ತ ಇಪ್ಪೆನು ಕೊನೆ ತನಕ ಬಟ್ಟೆ ತೊಳೆಯಬೇಕು ಬಟ್ಟೆ ತೊಳೆಯಬೇಕು ಎನ್ನ ಬಟ್ಟೆ ತೊಳೆಯಬೇಕು ಅಷ್ಟೇ ಅಲ್ಲ ತೊಳೆಯಬೇಕು ತೊಳೆಯಬೇಕು ಎಂತ ದಯವಿಟ್ಟು ಹೇಳಿದ್ರು ಬಟ್ಟೆ ತೊಳೆಯಬೇಕು ಕಾಲೊತ್ತಬೇಕು ಕಾಲೊತ್ತಬೇಕು ಎನ್ನ ಸೇವೆ ಮಾಡಬೇಕು ಕಾಲೊತ್ತಬೇಕು ಎನ್ನ ಸೇವೆ ಮಾಡಬೇಕು ಅಂತವನಿರಬೇಕು ಗಂಡ ಅಂತವನಿರಬೇಕು ಗಂಡ ಅಂತವನಿರಬೇಕು ಒಪ್ಪಿದೆ ನೆಲೆ ಕನಕ ಇದಕ್ಕೂ ಒಪ್ಪಿದೆ ನೆಲೆ ಕನಕ ಬಟ್ಟೆ ತೊಳೆಯುವೇನು ಬಟ್ಟೆ ತೊಳೆಯುವೇನು ಬಟ್ಟೆ ತೊಳೆಯುವೇನು ಬಟ್ಟೆ ತೊಳೆಯುವೇನು ನಿನ್ನ ಬಟ್ಟೆ ತೊಳೆಯುವೇನು ಬಟ್ಟೆ ತೊಳೆಯುವೇನು ಕಾಲೊತ್ತುವೇನು ಎಲ್ಲ ಮರ್ಯಾದೆ ಸತ್ತಾವ ಮತ್ತೆ ಕಾಲ ಆಗ್ಬಿಡ್ತೀನಿ ಮರ್ಯಾದೆ ತೆಗಿತೀನಿ ಎಂತ ಮಾಡ್ಲಿಕ್ಕೆಲ್ಲ ಗೊತ್ತರೆ ತಿಂಗಳಲ್ಲಿ 3 ದಿವಸ ನೀವು ಮಾಡೋದು ಇದನ್ನೆಲ್ಲ ಕಾಲೊತ್ತುವೇನು ನಿನ್ನ ಸೇವೆ ಮಾಡುವೇನು ಒಪ್ಪಿದೆ ನೆಲೆ ಕನಕ ಇದಕ್ಕೂ ಒಪ್ಪಿದೆ ನೆಲೆ ಕನಕ ಒಪ್ಪಿದೆ ನೆಲೆ ಕನಕ ಇದಕ್ಕೂ ಒಪ್ಪಿದೆ ನೆಲೆ ಕನಕ ಒಪ್ಪುತ್ತ ನಿನ್ನಯ ಗಂಡನಾಗುತ್ತ ಇಪ್ಪೆನು ಕೊನೆ ತನಕ ಒಪ್ಪುತ್ತ ನಿನ್ನಯ ಗಂಡನಾಗುತ್ತ ಇಪ್ಪೆನು ಕೊನೆ ತನಕ ಬೇಡ ನಿಮ್ಗೆ ಇಷ್ಟೆಲ್ಲ ಕಷ್ಟ ಆಗುದಾದ್ರೆ ನೀವು ಮಾಡೋದು ಬೇಡ ನಾ ಬೇರೆ ಹುಡುಗರನ್ನ ನೀವು ಅದನ್ನ ಯಾಕೆ ಬರಲ್ಲ ನೀವು ಹೋಗಿದ್ರೆ ಓಡೋಗುದಿಲ್ಲ ಅವನ ಮುಂಜಾನೆ ಬೇಗದೆ ಏಳು ತಲಡುಗೆಯ ಸಿದ್ಧಗೊಳಿಸುವೇನು ಕಸ ಗುಡಿಸುವೇನು ಹೊರಗಡೆ ಕಸ ಗುಡಿಸುವೇನು ನಿನ್ನ ಬಟ್ಟೆ ತೊಳೆಯುವೇನು ನಿನ್ನ ಕಾಲೊತ್ತುವೇನು ಕೆಲಸವ ನಾನೇ ಮಾಡುವೇನು ಒಪ್ಪಿದೆ ನೆಲೆ ಕನಕ ಇದಕ್ಕೂ ಒಪ್ಪಿದೆ ನೆಲೆ ಕನಕ ಒಪ್ಪುತ್ತ ನಿನ್ನಯ ಗಂಡನಾಗುತ್ತ ಇಪ್ಪೆನು ಕೊನೆ ತನಕ ಇಪ್ಪೆನು ಕೊನೆ ತನಕ